ಡೇ 45 ಆಫ್ ದ ಕನ್ಸ್ಟ್ರಕ್ಷನ್ ಲೆವೆಲಿಂಗ್ ಆಫ್ ದ ಫ್ಲೋರ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಪ್ಲಾಟಿಗೆ ನಾವು ಗುಮ್ಮಾಸ್ ಮಾಡುವಂಥ ಒಂದು ಮಷಿನನ್ನು ತೊಗೊಂಡು ಬಂದಿದ್ದೀವಿ. ಸೊ ಇದ್ರ ಕೆಲಸ ಏನಂತಂದ್ರೆ, ಫ್ಲೋರ್ ಒಳಗಿರುವಂಥ ಬಿಡಿಯಾದಂತಹ ಮಣ್ಣು ಅಥವಾ ಏರ್ ಗ್ಯಾಪ್ ಏನಾದರೂ ಇದ್ದರೆ ಅದನ್ನು ಪ್ರಾಪರಾಗಿ ಕಂಪ್ರೆಸ್ ಮಾಡುತ್ತೆ. ಮುಂಚೆ ಎಲ್ಲ ಮ್ಯಾನ್ಯುವಲ್ ಆಗಿನ ಮಾಡ್ತಿದ್ರು ಇದನ್ನೆಲ್ಲ. ಸೊ ಅದು ನನಗೆ ಅಷ್ಟು ಚಲೋ ಅನ್ನಿಸ್ಲಿಲ್ಲ. ಸೊ ಅದ್ರ ಫಿನಿಶಿಂಗ್ ಅಷ್ಟು ಚಲೋ ಬರೋಂಗಿಲ್ಲ ಅಂತ ಹೇಳಿ ನಾ ಮಷಿನ್ ಪ್ರಿಫರ್ ಮಾಡಿದೆ. ಸೊ ಒಂದು ಸಾತಿ ನಾವು ಮಣ್ಣನ್ನು ಲೆವೆಲ್ ಮಾಡಿದಾದಮೇಲೆ ನೋಡಿರಿ ಈ ರೀತಿ ನಾವು ಕಲ್ಲನ್ನು ಹಾಕ್ತಾಯಿದ್ದೀವಿ. ಸೊ ಇದು 20 mm ಕಲ್ಲು. ಸೊ ಒಬ್ಬೊಬ್ಬರು ಒಂದೊಂದು mm ಕಲ್ಲನ್ನು ಪ್ರಿಫರ್ ಮಾಡ್ತಾರೆ. ಸೊ ನಾನು 20 mm ಕಲ್ಲನ್ನು ಪ್ರಿಫರ್ ಮಾಡಿದ್ದೀನಿ. ನೋಡಿರಿ ಎಷ್ಟು ಕರೆಕ್ಟಾಗಿ ಇದು ಎಲ್ಲ ಏರಿಯಾನು ಕವರ್ ಮಾಡುತ್ತಂತ ಹೇಳಿ. ಸೊ ಇದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಇವ್ರು ಯಾವ ರೀತಿ ಚಾರ್ಜ್ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿರಿ. ಸೊ ನಮ್ಮ ಪ್ಲಾಟ್ ಬಂದು ಕನ್ಸ್ಟ್ರಕ್ಷನ್ ಏರಿಯಾ 1300 ಸ್ಕ್ವೇರ್ ಫುಟ್ ಅದ. ಬಟ್ ಈ ಕನ್ಸ್ಟ್ರಕ್ಷನ್ ಇವ್ರು ಏನು ಈಗ ಗುಮಾಸ್ ಮಾಡತ್ತಾರಲ್ಲ, ಇದು ಆ್ಯಕ್ಚುಲಿ 800 ಸ್ಕ್ವೇರ್ ಫುಟ್ ಅಷ್ಟನ ಅದ. ಸೊ ಇವರು ಪರ್ ಸ್ಕ್ವೇರ್ ಫುಟ್ ಏನು ಮಾಡ್ತಾರಂತಂದ್ರೆ ₹4 ಚಾರ್ಜ್ ಮಾಡ್ತಾರೆ. ಸೊ ನಂದು 800 ಸ್ಕ್ವೇರ್ ಫುಟಿಗೆ ಅರೌಂಡ್ ₹3200 ನಾನು ಅವರಿಗೆ ಪೇ ಮಾಡಿದೆ. ಪ್ರತಿಯೊಂದು ದಿನಾನೂ ನಾನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಒಂದೊಂದು ಹೊಸ ತರಹದ ಅನುಭವಗಳನ್ನ ನಾನು ನೋಡ್ಲಿಕ್ಕತ್ತೀನಿ. ಒಬ್ಬೊಬ್ರದ್ದು ಪ್ಲೇನ್ತ್ ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ 1 ತಿಂಗಳು ತೊಗೋತಾರೆ. ನಂದು ಇದು 45 ದಿನ ಆಯಿತು ಒಂದು ಪ್ಲೇನ್ತ್ ವರ್ಕ್ ಕಂಪ್ಲೀಟ್ ಆಗಬೇಕಂತಂದ್ರೆ. ಸೊ ಎಷ್ಟು ದಿನ ಹೋಗ್ತೈತಿ ಅಂತ ಅನ್ನೋಕ್ಕಿಂತನೂ ನಾವು ವರ್ಕನ್ನು ಎಷ್ಟು ಪ್ರಾಪರಾಗಿ ಮಾಡಿಸಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಬಿಲ್ಡಿಂಗ್ ನಿಂತಿರೋದನ್ನು ಪ್ಲೇನ್ತ್ ವರ್ಕ್ ಮೇಲೆ, ಹೌದಲ್ವಾ ಫ್ರೆಂಡ್ಸ್? ಸೊ ಒಳಗಡೆ ಮಣ್ಣು ಎಷ್ಟು ಗಟ್ಟಿಯಾಗಿ ಕುಂತೈತಿ, ಅದು ಸೆಟಲ್ ಆಗೈತೋ ಇಲ್ಲೋ, ಬೀಮ್ ವರ್ಕ್ ಎಷ್ಟು ಕರೆಕ್ಟಾಗಿ ಬಂದದ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೋಡಿರಿ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ ಯೂನಿಫಾರ್ಮ್ ಆಗಿ ಕಾಂಪ್ರೆಸ್ ಆಗ್ಲಿಕ್ಕತ್ತದ ಕಲ್ಲು ಅಂಥೇಳಿ. ಸೊ ನನಗೆ ಈ ವರ್ಕ್ ಮಾಡಿಸಿದ್ದು ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಿಮ್ಮ ಪ್ಲಾಟಿಗೂ ಇದೇ ಥರ ಮಷೀನಿಂದ ಗುಮ್ಮಾಸ್ ಮಾಡಿಸ್ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ನಾನು ಇವ್ರ ನಂಬರನ್ನು ನಿಮಗೆಲ್ಲ DM ಮಾಡ್ತೀನಿ. ಸೊ ಬೆಳಗಾವಿ ಸುತ್ತಮುತ್ತ ಎಲ್ಲಿ ಆದ್ರೂ ಇವರು ಬಂದು ನಿಮಗೆ ಸರ್ವಿಸ್ ಕೊಡ್ತಾರೆ. ಸೊ ಇದೇ ಥರ ಮೋರ್ ಇನ್ಫಾರ್ಮೇಷನ್ ವೀಡಿಯೋಸ್ ಬೇಕು ಅಂತಂದ್ರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನು ಮಾಡಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು ಎವ್ರಿ ಒನ್.